ಇನ್ನು ನಮ್ಮ ರಾಜ್ಯದಲ್ಲಿ ಅತಿ ಕಡಿಮೆ ಕಾಡಿರುವ ಜಿಲ್ಲೆ ಯಾವುದು ಅಂದ್ರೆ ಥಟ್ ಅಂತ ಹೇಳಬಹುದು ಕಲಬುರಗಿ ಅಂತ. ಸಹಜವಾಗಿ ಇಲ್ಲಿ ಚಳಿಗಾಲ ಮಳೆಗಾಲಕ್ಕಿಂತ ಹೆಚ್ಚಾಗಿ ಬೇಸಿಗೆ ಕಾಲನೇ ಹೆಚ್ಚು. ಆದ್ರೆ ಈ ಸನ್ ಸಿಟಿ ಕಲಬುರಗಿ ಇನ್ನು ಕೆಲವೇ ದಿನಗಳಲ್ಲಿ ಗ್ರೀನ್ ಸಿಟಿ ಆಗುತ್ತಂತೆ. ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಹೌದು, ಕಲಬುರಗಿ ನಗರದಲ್ಲಿ ಮಹಾನಗರ ಪಾಲಿಕೆ ಹಸಿರು ಬೆಳೆಸೋ ಕೆಲಸಕ್ಕೆ ಮುಂದಾಗಿದೆ. ನಗರದ ರಾಷ್ಟ್ರಪತಿ ಚೌಕ್ನಿಂದ ರಾಮ ಮಂದಿರವರೆಗಿನ ರಸ್ತೆಯ ಮಧ್ಯದ ಸ್ಥಳದಲ್ಲಿ ವಿವಿಧ ಅಲಂಕಾರಿಕ ಸಸಿಗಳನ್ನು ಬೆಳೆಸಲಾಗುತ್ತಿದೆ. ಜೊತೆಗೆ ಲ್ಯಾನ್ ಕೂಡ ಬೆಳೆಸಲಾಗುತ್ತಿದೆ. ಅಷ್ಟೇ ಅಲ್ಲದೆ ಸಸಿಗಳನ್ನ ಉಳಿಸುವ ಕೆಲಸವನ್ನ ಸಹ ಮಹಾನಗರ ಪಾಲಿಕೆ ಮಾಡುತ್ತಿದೆ. ರಸ್ತೆ ಮಧ್ಯೆ ಅನೇಕ ಕಡೆ ಬೋರ್ವೆಲ್ಗಳನ್ನ ಕೊರೆಸಿ ಡ್ರಿಪ್ ಮೂಲಕವೇ ಸಸಿಗಳಿಗೆ ನೀರು ಪೂರೈಕೆ ಮಾಡಲಾಗುತ್ತಿದೆ. ಇದರಿಂದ ಬೇಸಿಗೆ ಕಾಲದಲ್ಲೂ ಗಿಡಗಳಿಗೆ ಸುಲಭವಾಗಿ ನೀರು ಪೂರೈಸಬಹುದಾಗಿದೆ. ಸ್ಯಾಂಪಲ್ ಆಗಿ ಇವಾಗ ನಾವು ತಗೊಂಡು ಡೆವಲಪ್ ಮಾಡ್ತಾ ಇದ್ದೀವಿ, ಅಂದರೆ ಗ್ರೀನರಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇದು ಒಂದು ಉದಾಹರಣೆ ಏನಂದರೆ, ನಮ್ಮ ರಾಷ್ಟ್ರಪತಿ ಚೌಕಿನಿಂದ ರಾಮ ಮಂದಿರ ಸರ್ಕಲ್ವರೆಗೆ ಇರುವ ಡಿವೈಡರ್ ಮೀಡಿಯನ್ ಏನಿದೆ, ಅದರ ಮೇಲೆ ನಾವು 14ನೇ ಹಣಕಾಸಿನಲ್ಲಿ 25 ಲಕ್ಷ ಪ್ರಾವಿಷನ್ ಇಟ್ಕೊಂಡು ಆ ಡಿವೈಡರ್ ಪೇಂಟಿಂಗ್ ಮಾಡೋದು, ಗ್ರಿಲ್ ಮಾಡೋದು, ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಇವು ಪ್ಲಾಂಟೇಶನ್ ಮಾಡೋದು ನಾವು ಪ್ಲಾನ್ ಮಾಡಿದ್ದೀವಿ. ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ ಬಿಸಿಲು ಹೆಚ್ಚಾಗಿರುವುದರಿಂದ ಈ ಹಿಂದೆ ಸಸಿಗಳಿಗೆ ಟ್ಯಾಂಕರ್ಗಳ ಮೂಲಕ ನೀರು ಪೂರೈಕೆ ಮಾಡಲಾಗುತ್ತಿತ್ತು. ಆದರೆ ಇದು ಯಾವುದೇ ಉಪಯೋಗಕ್ಕೆ ಬಾರದೆ ಅನೇಕ ಸಸಿಗಳು ಬಾಡಿ ಹೋಗ್ತಿದ್ವು. ಆದ್ರೆ ಈಗ ರಸ್ತೆ ಮಧ್ಯೆ ಬೋರ್ವೆಲ್ ಕೊರೆಸಿ ಹನಿ ನೀರಾವರಿ ಪದ್ಧತಿ ಮೂಲಕ ಸಸಿಗಳಿಗೆ ನೀರು ಪೂರೈಕೆ ಮಾಡುವ ವಿನೂತನ ಕೆಲಸವಾಗುತ್ತಿದೆ. ಇದಕ್ಕಾಗಿ ಪಾಲಿಕೆ 25 ಲಕ್ಷ ರೂಪಾಯಿ ಹಣ ಖರ್ಚು ಮಾಡಿದ್ದು, ಸಸಿಗಳನ್ನ ಬೆಳೆಸಲು ಖಾಸಗಿ ಸಂಸ್ಥೆಗೆ 1 ವರ್ಷ ಗುತ್ತಿಗೆ ನೀಡಲಾಗಿದೆ. ಇನ್ನು ಪಾಲಿಕೆಯ ಈ ಕೆಲಸಕ್ಕೆ ಸಾರ್ವಜನಿಕರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ನಗರದ ಎಲ್ಲಾ ರಸ್ತೆಗಳ ಮಧ್ಯೆಯೂ ಈ ರೀತಿಯಾಗಿ ಗಿಡಗಳನ್ನ ಬೆಳೆಸಬೇಕು ಅಂತಿದ್ದಾರೆ. ಕಲಬುರಗಿ ಜಿಲ್ಲೆ ಬಹಳ ಬಿಸಿಲಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ಜಿಲ್ಲೆ. ಸೊ ಈ ಭಾಗದೊಳಗೆ ಹೆಚ್ಚೆಚ್ಚು ಗಿಡಗಳನ್ನು ಬೆಳೆಸ್ತಕ್ಕಂಥ ಒಂದು ಪ್ರಯತ್ನ ನಡೆದಿದೆ. ಸೊ ಆ ಪ್ರಯತ್ನಕ್ಕೆ ಸ್ವಾಗತವನ್ನು ಬಯಸ್ತೇವೆ. ಏನು ಸಸಿಗಳು ಹೆಚ್ಚಾಗೋದ್ರಿಂದ ಈ ಗುಲ್ಬರ್ಗ ಜಿಲ್ಲೆಯನ್ನು ಹಸಿರು ಮಾಡೋದ್ರ ಮೂಲಕ ಸೊ ಈ ಭಾಗದ ಏನು ಬಿಸಿಲಿನಿಂದ ಹೈರಾಣಾಗ್ತಕ್ಕಂಥ ಜನರಿಗೆ ಒಂದು ತಂಪನ್ನು ಕೊಡ್ತಕ್ಕಂಥ ಹಿನ್ನೆಲೆಯೊಳಗೆ ಇವತ್ತು ಮಹಾನಗರ ಪಾಲಿಕೆ ಭಾಳ ಒಳ್ಳೆಯ ನಿರ್ಧಾರಗಳನ್ನು ತಂದಿದೆ. ಒಟ್ಟಾರೆ ಹೀಗೆ ಸಸಿಗಳನ್ನು ಬೆಳೆಸೋ ಪ್ರಯತ್ನಕ್ಕೆ ಮುಂದಾಗಿರೋ ಕಲಬುರಗಿ ಮಹಾನಗರ ಪಾಲಿಕೆ ಉಳಿದ ಪಾಲಿಕೆಗಳಿಗೆ ಮತ್ತು ನಗರ ಸಭೆಗಳಿಗೆ ಮಾದರಿಯಾಗಿದೆ. ಸಂಜಯ್, ಟಿವಿ9 ಕಲಬುರಗಿ.